ಭೂರ್ಭುವಃ ಸುವರಿತಿ ವಾ ಏತಾಸ್ತಿಸ್ರೋ ವ್ಯಾಹೃತಯಃ ತಾಸಾಮುಹಸ್ಮೈತಾನ್ ಚತುರ್ಥೀಂ ಮಾಹಾಚಮಸ್ಯಃ ಪ್ರವೇದಯತೆ ಮಹ ಇತಿ ತದ್ಬ್ರಹ್ಮ ಸ ಆತ್ಮಾ ಅಂಗಾನ್ಯನ್ಯಾ ದೇವತಾಃ. ಅಗಣಿತ ಸುರಚಿತ ಸುದೃಢ ಗ್ರಹ ತಾರೆಗಳ ಬಹುಬಗೆ ಸೊಬಗಿನ ಪರಿಭ್ರಮಣದ ಪರಿಧಿಗಳಾಚೆ ಮುಗಿಯದಿಹ ಶಕ್ತಿ ಮೂಲವು ಬೀಜ ಕೇಂದ್ರದಳು ನೆಗೆ ನೆಗೆ ಒಡೆದು ಕಳೆದು ಕೂಡಿ ಪರಿವೇಶದಲ್ಲಿ ಜಗದ ಜಾಲವನಾವರಿಸಿ ರೂಪಗಳ ಧರಿಸಿ ಮೊಗದೋದಿ ತನ್ನಿರುವಿಕೆಯ ತೋರ್ಪಡಿಸುತ್ತಿಹುದು. ಲೆಕ್ಕನೇ ಹಾಕಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಸಂಖ್ಯೆಯ ಗ್ರಹಗಳು ಮತ್ತು ತಾರೆಗಳು ನಮ್ಮ ಆಕಾಶದಲ್ಲಿ ಕಾಣಿಸ್ತಾ ಇವೆ. ಅವುಗಳ ಆಚೆಗೂ ಏನೋ ಒಂದಿದೆ, ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ಶಕ್ತಿ ಕೇಂದ್ರ ಇದೆ. ಆ ಶಕ್ತಿ ಕೇಂದ್ರ ಅಂದರೆ ಆ ಪರಮಾಣು, ಅದು ತನ್ನ ಬೀಜ ಕೇಂದ್ರದಲ್ಲಿ ಇರ್ತಕ್ಕಂತಹ ಆ ಶಕ್ತಿಯನ್ನು ಉರಿಸಿ ಫಿಷನ್ ಅಂತಾರೆ, ಫ್ಯೂಷನ್ ಅಂತ ಹೇಳ್ತಾರೆ. ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇರುತ್ತವೆ. ಅವುಗಳು ಒಟ್ಟಾಗಿಯೇ ಯಾವಾಗಲೂ ಇರುತ್ತವೆ. ಅವುಗಳನ್ನು ಬೇರೆ ಮಾಡಿದರೆ ಅದು ವಿದಳನ, ಫಿಷನ್, ಒಡೆಯುವಂತಹದ್ದು. ಹಾಗೆ ಇನ್ನೊಂದು ರೀತಿಯಲ್ಲಿ ಪರಮಾಣುಗಳನ್ನು ಜೋಡಿಸಿದರೆ ಅದು ಫ್ಯೂಷನ್. ಈ ಎರಡೂ ಪ್ರಕ್ರಿಯೆಗಳಲ್ಲಿ ಶಕ್ತಿ ಬಿಡುಗಡೆಯಾಗ್ತಾ ಹೋಗುತ್ತೆ. ಈ ರೀತಿ ಶಕ್ತಿ ಬಿಡುಗಡೆಯಾಗ್ತಾ ಆಗ್ತಾ ಆಗ್ತಾ ಹೊಸ ಹೊಸ ಗ್ರಹಗಳು, ಹೊಸ ಹೊಸ ತಾರೆಗಳು ಹುಟ್ಟುತ್ತವೆ. ಈ ರೀತಿ ಆ ಪರಮಾಣು ಕಣ, ಆ ಪರಬ್ರಹ್ಮ ತನ್ನನ್ನು ತಾನೇ ಹುಟ್ಟಿಸ್ಕೊಂಡು ತನ್ನನ್ನು ತಾನೇ ಬೆಳೆಸ್ಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಹೊಸ ಹೊಸ ರೂಪಗಳನ್ನು, ಭಿನ್ನ ಭಿನ್ನ ರೂಪಗಳನ್ನು ತೋರಿಸ್ತಾ ತಾನಿದ್ದೀನಿ ಅಂತ ನಮಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾನೆ. ಈ ವಿಶ್ವದಲ್ಲಿ ಭೂಹು, ಭುವಃ ಮತ್ತು ಸುವಃ ಎಂದು 3 ವ್ಯಾಹೃತಿ ಉಚ್ಚಾರಗಳನ್ನು ಹೇಳ್ತಾರೆ. 4ನೇದು ಮಹಃ ಅಂತಕ್ಕಂಥದ್ದನ್ನು ಮಹಾಚಮಸ್ಯ ಅಂತಕ್ಕಂತಹ ಒಬ್ಬ ಯಾಜಿ ತಿಳ್ಕೊಳ್ತಾನೆ. ಅದೇ ಬ್ರಹ್ಮ, ಅದೇ ಆತ್ಮ. ಉಳಿದ ದೇವತೆಗಳು ಇದರ ಅಂಗಗಳು. ಭೂರಿತಿ ವಾ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಸುವರಿತ್ಯಸೌ ಲೋಕಃ ಮಹ ಇತ್ಯಾದಿತ್ಯಃ ಆದಿತ್ಯೇನ ವಾವ ಸರ್ವೇ ಲೋಕಾ ಮಹೀಯಂತೆ. ಭೂಮಿಯೆಂಬುದು ಕಲರವದ ಜೀವಲೋಕವಿದು. ಸೀಮೆಯಾಚೆ ಭುವದಂತರಿಕ್ಷ ಕಣ್ಣಳತೆಯಲಿ ಸೋಮಕಿರಣಗಳ ನೆಲೆಸುವ ಲೋಕ ಕಾಣಿಸದು. ಸೋಮಕಿರಣಗಳ ನೆಲೆಸುವ ಲೋಕ ಕಾಣಿಸದು. ಪ್ರೇಮದಲ್ಲಿ ಜೀವಗಳ ಪೊರೆವ ರವಿ ಮಗಲೋಕ. ಭೂಮಿ ಅನ್ನತಕ್ಕಂತಹದ್ದು ಜೀವ ಕಲರವದ ಈ ಜೀವಲೋಕ, ಅದೇ ನಮ್ಮ ಲೋಕ. ಭುವಃ ಅಂತಕ್ಕಂಥದ್ದು
ಆಕಾಶದಲ್ಲಿರ್ತಕ್ಕಂತಹ ಅಂತರಿಕ್ಷ. ಸುವಹ ಅಂತಕ್ಕಂಥದ್ದು ಈ ಅಂತರಿಕ್ಷದ ಆಚೆಯಲ್ಲಿದೆ, ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಲ್ಲಿದೆ. ಮಹಾ ಅಂತಕ್ಕಂಥದ್ದು ಈ ಲೋಕಗಳನ್ನು ಬೆಳಗಿಸ್ತಾ ಇರ್ತಕ್ಕಂತಹ ಆ ಸೂರ್ಯ ಭಗವಾನ್. ಭೋರಿತಿ ವಾ ಅಗ್ನಿಃ ಭುವ ಇತಿ ವಾಯುಃ ಸುವರಿತ್ಯಾದಿತ್ಯಃ ಮಹ ಇತಿ ಚಂದ್ರಮಾಃ ಚಂದ್ರಮಸಾ ವಾವ ಸರ್ವಾಣಿ ಜ್ಯೋತಿರ್ಗುಂಷಿ ಮಹೀಯಂತೆ. ಭೂಮಿಯನ ಒಳಗೆ ಜ್ವಲಿಸುವ ವಿಜ್ಞಾನಾಗ್ನಿ, ಭೂಮಿಯನ ಒಳಗೆ ಜ್ವಲಿಸುವ ವಿಜ್ಞಾನಾಗ್ನಿ, ಶ್ಯಾಮಲೆಯ ಹೊರಪದರ ಭುವವೆಂಬ ಮಾರುತನು, ಸಾಮರಸ್ಯದ ರವಿಗೆ ಸುವಲೋಕವೆನ್ನುವರು, ಸಾಮರಸ್ಯದ ರವಿಗೆ ಸುವಲೋಕವೆನ್ನುವರು, ಮೈ ಮನಗೆ ಮುದವೀವ ಚಂದ್ರಮನೆ ಮಗಲೋಕ. ಭೂಹು ಅನ್ನತಕ್ಕಂಥದ್ದು ಅಗ್ನಿ, ಭುವಃ ಅನ್ನತಕ್ಕಂಥದ್ದು ವಾಯು, ಸುವಹ ಅಂದರೆ ಆದಿತ್ಯ, ಮಹಃ ಅಂತಕ್ಕಂಥದ್ದು ಜ್ಯೋತಿಗಳನ್ನು ಬೆಳೆಸ್ತಕ್ಕಂತಹ ಮೈ ಮನಸ್ಸುಗಳಿಗೆ ಮುದವನ್ನು ಕೊಡ್ತಕ್ಕಂತಹ ಚಂದ್ರಮ, ಆ ಚಂದ್ರ. ಭೋರಿತಿ ವಾ ಋಚಃ ಭುವ ಇತಿ ಸಾಮಾನಿ ಸುವರಿತಿ ಯಜೋಗುಂಷೆ ಮಹ ಇತಿ ಬ್ರಹ್ಮ ಬ್ರಹ್ಮಣ ವಾವ ಸರ್ವೇ ವೇದ ಮಹೀಯಂತೆ. ಭೂಮಿಯನೆ ಅಕ್ಷರ ತರಂಗಗಳ ರುಕ್ಕುಗಳು, ಸಾಮವೆನೆ ಭುವವೆಂಬ ವೇದ ಸಂಗೀತ ನಿಧಿ, ಹೋಮಹವನದ ಯಜುಸ್ಸೆಂಬುದದೆ, ಹೋಮಹವನದ ಯಜುಸ್ಸೆಂಬುದೇ ಸುವಲೋಕ, ಹೂಮಳೆಯ ವೇದ ಪಿತ ಪರಬೊಮ್ಮ ಮಗಲೋಕ. ರುಕ್ಕುಗಳು ಅಂತ ಹೇಳ್ತಾರೆ. ಈ ರುಕ್ಕು ಅಂದ್ರೇನು? ಅಕ್ಷರದ ತರಂಗಗಳು. ಒಂದೊಂದು ಅಕ್ಷರದಲ್ಲೂ ಕೂಡ ಒಂದು ಸ್ವರವೋ ಒಂದು ಮಾತ್ರೆಯೋ ಒಂದು ಶಕ್ತಿಯನ್ನು ತುಂಬಿಕೊಂಡು ಪ್ರಸಾರವಾಗತಕ್ಕಂತಹ ಒಂದು ಶಕ್ತಿಯ ರೂಪ ಅದು. ಈ ಅಕ್ಷರ ತರಂಗದ ರುಕ್ಕುಗಳು ಅದೇ ಭೂಹು. ಭುವಃ ಅಂದರೆ ಅದು ಸಾಮ, ಅದೇ ವೇದದ ಸಂಗೀತದ ನಿಧಿ ಅದು. ಯಜಸ್ಸು ಅಂತಕ್ಕಂತಹದ್ದು ಸುವಹ, ಅದನ್ನೇ ಸುವಹ ಅಂತ ಹೇಳ್ತಾರೆ. ಮಹಃ ಅಂತ ಹೇಳಿದರೆ ವೇದಗಳನ್ನು ಉದ್ಧರಿಸ್ತಕ್ಕಂತಹ ಆ ಪರಬ್ರಹ್ಮ, ಆ ಪರಮಾಣು, ಆ ಪರಮಕಣ, ಅವನೇ ಮಹಾಲೋಕ. ಭೂರಿತಿ ವೈ ಪ್ರಾಣಃ ಭುವ ಇತ್ಯಪಾನಃ ಸುವರಿತಿ ವ್ಯಾನಃ ಮಹ ಇತ್ಯನ್ನಂ ಅನ್ನೇನ ವಾವ ಸರ್ವೇ ಪ್ರಾಣಾ ಮಹೀಯಂತೆ. ತಾವಾ ಏತಾಶ್ಚತಸ್ರಶ್ಚತುರ್ಧಾ ಚತಸ್ರಶ್ಚತಸ್ರೋ ವ್ಯಾಹೃತಯಃ ತಾಯೋ ವೇದ ಸ ವೇದ ಬ್ರಹ್ಮ
ಸರ್ವೇಸ್ಮೈ ದೇವಾ ಬಲಿಮಾವಹಂತೆ. ಭೂಮಿಯು ಕೋಶಕ್ಕೆ ಪ್ರಾಣದ ವಾಯು, ಭೂಮಿಯು ಕೋಶಕ್ಕೆ ಪ್ರಾಣದ ವಾಯುವು, ವಾಮ ಅಪಾನದ ಪ್ರಾಣವದು ಭುವವು, ಸೌಮ್ಯ ಸಖಂ ವ್ಯಾನದ ಪ್ರಾಣಸುವವು, ಸೌಮ್ಯ ಸಖಂ ವ್ಯಾನದ ಪ್ರಾಣಸುವವು, ಪಾಮರರಾತ್ಮನಿಧಿಯೇ ಮಹದನ್ನವು. ಭೂಹು ಅಂತಕ್ಕಂಥದ್ದು ಪ್ರಾಣ, ನಮ್ಮ ಪ್ರಾಣ. ಭುವಃ ಅಂತಕ್ಕಂಥದ್ದು ಅಪಾನ, ಸುವಹ ಅಂತಕ್ಕಂಥದ್ದು ವ್ಯಾನ, ಮಹಃ ಅಂತಕ್ಕಂಥದ್ದು ನಮ್ಮ ಪ್ರಾಣಗಳನ್ನು ಉಳಿಸ್ತಕ್ಕಂತಹ ಅನ್ನ. ಅಂದರೆ ಈ ಪ್ರಾಣ, ಅಪಾನ, ವ್ಯಾನ ಮತ್ತು ಮಹಃ ಅಂತಕ್ಕಂತಹ ಪಂಚಪ್ರಾಣಗಳು ನಮ್ಮೊಳಗಡೆ ಕೂತಿವೆ. ಸಾಯ ಏಷೋऽन्तರ್ಹೃದಯ ಆಕಾಶಃ ತಸ್ಮಿನ್ನಯಂ ಪುರುಷೋ ಮನೋಮಯಃ ಅಮೃತೋ ಹಿರಣ್ಮಯಃ ಅಂತರೇಣ ತಾಲುಕೆ ಯ ಏಷ ಸ್ತನ ಇವಲಂಬತೆ ಸೇಂದ್ರಯೋನಿಃ ಯತ್ರಾಸೌ ಕೇಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕಪಾಲೆ ಭೂರಿತ್ಯಗ್ನೌ ಪ್ರತಿಷ್ಠತಿ ಭುವ ಇತಿ ವಾಯೌ ಸುವರಿತ್ಯಾದಿತ್ಯೇ ಮಹ ಇತಿ ಬ್ರಹ್ಮಣಿ ಆಪ್ನೋತಿ ಸ್ವರಾಜ್ಯಂ ಆಪ್ನೋತಿ ಮನಸಸ್ಪತಿಂ ವಾಕ್ಪತಿಶ್ಚಕ್ಷುಷ್ಪತಿಃ ಶ್ರೋತ್ರಪತಿರ್ವಿಜ್ಞಾನಪತಿಃ ಏತತ್ತತೋ ಭವತಿ ಆಕಾಶಶರೀರಂ ಬ್ರಹ್ಮ ಸತ್ಯಾತ್ಮ ಪ್ರಾಣಾರಾಮಂ ಮನ ಆನಂದಂ ಶಾಂತಿ ಸಮೃದ್ಧಮೃತಂ ಇತಿ ಪ್ರಾಚೀನ ಯೋಗ್ಯೋಪಾಸ್ವ. ಆಕಾರ ಆಕರ ನಿರಾಕಾರ ಗಣಿಗುಪಮೇ ಪ್ರಾಕಾರ ವೈಶಾಲ್ಯಗಳಲ್ಲಿ ಸೀಮಾತೀತ ಆಕಾಶ ಜೀವಿಗಳ ಹೃದಯದೊಳು ಅಡಗಿರಲು ಸಂಕಾಶಿ ಬಹಿರಣ್ಮಯ ಮನೋಮಯ ಪುರುಷನು ಏಕೀಭವಸಿ ನೆಲೆಸಿಹನು ಹೃದಯದಾಗಸದಿ ಸ್ವೀಕಾರ ಮನದಿಂ ಸ್ಥಿರೀಕರಿಸಿ ಪುರುಷನಂ ಸಂಕೀರ್ತಿಸಿದೊಡೆ ಮನುಜನು ಭೂಜಠರದಗ್ನಿ ಸಂಕೀರ್ಣದಲ್ಲಿ ಬಾಹ್ಯದ ನಿಲದೊಳ್ ವ್ಯೋಮಪತಿ ಶೋಕಾಂತಕರವಿಯಲಿ ಪರಿಧಿಯಿರದ ನಭದೊಳು ಝೇಂಕರಿಸಿ
ಝೇಂಕರಿಪ ಅವ್ಯಯದ ಬೊಮ್ಮನಲಿ ನೆಲೆಸುವನು. ನಮ್ಮ ತಲೆಯನ್ನು ಎತ್ತಿ ಮೇಲೆ ನೋಡಿದರೆ ಆಕಾಶ ಕಾಣಿಸುತ್ತೆ. ಆದರೆ ಆ ಆಕಾಶ ನಮ್ಮಿಂದ ಎಷ್ಟು ದೂರ ಇದೆ ಅಂತ ನಮಗೆ ಅರ್ಥವಾಗೋದಿಲ್ಲ. ಅದರ ವ್ಯಾಪ್ತಿ ಎಷ್ಟು ಅಂತ ಗೊತ್ತಾಗೋದಿಲ್ಲ. ಸುತ್ತ ಎಲ್ಲಿ ನೋಡಿದರೂ ಕೂಡ ಈ ಭೂಮಿಯ ತುದಿಯಿಂದ ಆರಂಭವಾಗಿ ಮತ್ತೊಂದು ಭೂಮಿಯ ಈ ಕಡೆ ತುದಿಯವರೆಗೂ ಅದು ವ್ಯಾಪಿಸಿರುತ್ತೆ. ಇಂತಹ ಆಕಾಶದ ಆಚೆ ಏನಿದೆ ಒಂದೂ ಅರ್ಥವಾಗೋದಿಲ್ಲ ನಮಗೆ. ಅದರ ವಿಶಾಲತೆ ಏನು ಎಲ್ಲವೂ ಸುಲಭವಾಗಿದೆ. ಹ್ಯಾಕೆ ಸುಲಭವಾಗಿದೆ ಅಂತ ಹೇಳಿದರೆ, ಈ ಭೂಮಿ ತಾಯಿ ಅಂತಕ್ಕಂಥವಳು ನಮ್ಮ ಈ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂತಹ ಜೀವಿಗಳ ಹೃದಯದಲ್ಲಿ ಒಂದು ಆಕಾಶವನ್ನು ಇಟ್ಟಿದ್ದಾಳಂತೆ. ಆ ಮೇಲ್ಗಡೆ ಕಾಣ್ತಾ ಇರೋ ಆಕಾಶ ಎಷ್ಟು ದೊಡ್ಡದೋ ಅದಕ್ಕಿಂತಲೂ ದೊಡ್ಡದಾದಂತಹ ಒಂದು ಮನೋಮಯ ಆಕಾಶ, ಮನಸ್ಸು ಅನ್ನತಕ್ಕಂಥ ಒಂದು ಆಕಾಶವನ್ನು ನಮ್ಮ ಹೃದಯದಲ್ಲಿ ಈ ಭೂಮಿ ತಾಯಿ, ಈ ಪ್ರಕೃತಿ ಇಟ್ಟಿದ್ದಾಳೆ. ಈ ಮನೋಮಯ ಆಕಾಶ ನಾವು ಮೇಲ್ಗಡೆ ನೋಡ್ತಾ ಇರ್ತಕ್ಕಂತಹ ಆಕಾಶಕ್ಕಿಂತ ಬಹಳ ಪಟ್ಟು ದೊಡ್ಡದು, ಬಹಳ ಪಟ್ಟು ದೊಡ್ಡದು. ಅದರದ ಪ್ರಾಕಾರ, ಅದರ ವೈಶಾಲ್ಯಗಳು ಸೀಮಾತೀತವಂತ. ಈ ಆಕಾಶ ಮಂದಿರದಲ್ಲಿ ಈ ಭೂಮಿ ತಾಯಿ ಇನ್ನೂ ಒಂದು ವಿಶೇಷವನ್ನು ನಡೆಸಿದ್ದಾಳೆ. ನಮ್ಮ ಹೃದಯದ ಆಕಾಶದಲ್ಲಿ ಆ ಪರಮಪುರುಷನನ್ನು ಇಲ್ಲಿ ಕೂರಿಸಿದ್ದಾಳೆ. ಹಾಗಾದರೆ ನಾವೇನು ಮಾಡಬೇಕು? ಎಲ್ಲವೂ ತಾನೇ ನಡ್ಕೊಂಡು ಹೋಗಿದೆ. ನಾವು ಮಾಡಬೇಕಾಗಿರೋದು ಇಷ್ಟೇ ಇಷ್ಟು. ಆ ಪುರುಷನನ್ನು, ಆ ದೈವವನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕರಿಸಬೇಕು. ಸ್ವೀಕರಿಸಿಬಿಟ್ಟು ಹೊರಕ್ಕೆ ಬಿಡದೇನೆ ನಮ್ಮ ಮನದಲ್ಲಿ ಇಟ್ಕೊಂಡು, ಅಲ್ಲೇ ಸ್ಥಿರವಾಗಿ ಇಟ್ಕೊಂಡು ಸಂಕೀರ್ತಿಸ್ತಾ ಇದ್ದರೆ, ಅವನ ಪ್ರೇರಣೆಯನ್ನು ಪಡೆದು ಅವನೇ ಎಲ್ಲ ಜೀವರಾಶಿಗಳು ಅಂತ ತಿಳ್ಕೊಂಡು ನಾವು ಈ ಭೂಮಿಯ ಮೇಲೆ ಸಹಬಾಳ್ವೆ ನಡೆಸ್ತಾ ಇದ್ದರೆ ಯಾವ ಮಟ್ಟಕ್ಕೆ ಬರ್ತೀವಿ ಅಂತಂದರೆ, ಈ ಸೂರ್ಯ, ಭೂಗರ್ಭ, ಪರಿಧಿ ಇಲ್ಲದಂತಹ ಒಂದು ಆಕಾಶದ ತುದಿ, ಹೊರನಭ, ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಝೇಂಕರಿಸ್ತಾ ಇರ್ತಕ್ಕಂತಹ ಅವ್ಯಯದ ಆ ಪರಬ್ರಹ್ಮ, ಆ ಪರಬ್ರಹ್ಮನಲ್ಲಿ ನಾವು ವ್ಯಾಪಕವಾಗಿ ಹರಡ್ತಾ ಹೋಗ್ತೀವಿ. ನಮ್ಮ ಹೃದಯದಿಂದ ನಾವು ಹೊರಟು, ಇಲ್ಲಿನ ಬ್ರಹ್ಮನಿಂದ ಹೊರಟು ನಾವೇ ಬ್ರಹ್ಮನಾಗಿ, ನಾವೇ ದೈವವಾಗಿ, ಪರಿಧಿಗಳನ್ನು ಮೀರಿ, ದೇಶ ಕಾಲಗಳನ್ನು ಮೀರಿ ವಿಶ್ವದಲ್ಲಿ ವ್ಯಾಪಕವಾಗಿ ನಾವು ಹರಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಮಂತ್ರ ಉದಾತ್ತವಾಗಿ ಹೇಳ್ತಾ ಇದೆ. ಪೃಥಿವ್ಯಂತರಿಕ್ಷಂ ದ್ಯೌರ್ದಿಶೋ ವಾಂತರದಿಶಾಃ ಅಗ್ನಿರ್ವಾಯುರಾದಿತ್ಯಶ್ಚಂದ್ರಮಾ ನಕ್ಷತ್ರಾಣಿ ಆಪ ಓಷಧಯೋ ವನಸ್ಪತಯ ಆಕಾಶ ಆತ್ಮಾ ಇತ್ಯಧಿಭೂತಂ. ಅಧಿಭೂತಗಳಂ ತರ್ಕದಿ ಬಣ್ಣಿಸಿ 15 ಮೂರೈದರ ವಿಧಗಳ ವಿಧಿಯಲಿ ವಿವರಿಸೆ ಲೋಕದ ಪಂಚಕ. ಬುಧದೇವ ಜನರ ಪಂಚಕಗಳ ಜೊತೆ ವಿಧ ವಿಧ ವಿಭವದಿ ಭೂತದ ಪಾಂತವು, ವಿಧ ವಿಧ ವಿಭವದಿ ಭೂತದ ಪಾಂತವು ಮುದದಲ್ಲಿ ಮೊಗದೋರಿ ಮನವ ಮಿಡಿಯುವುದು. ಮೂಲ ಮೇದಿನಿಗೆ ಬೋಗುಣಿ ಕವಚದಂತಿರುವ ಮೇಲಿನಾಗಸವು
ಅಳತೆಗೆ ಸಿಗದ ಹೊರಲೋಕ ಎಲ್ಲದ ಕುದರ್ಪಣದ ದಿಕ್ಕುಗಳು ಎಲ್ಲದ ಕುದರ್ಪಣದ ದಿಕ್ಕುಗಳು ಮೇಸ್ತರದ ಮೂಲ ದಿಶೆಗಳು ವಿಸ್ಮಯದ ಲೋಕಪಾಂತಗಳು ಯಜ್ಞಾಧಿಪ ವೈಶ್ವಾನರನ ಜೊತೆಗೆ ವಿಜ್ಞಾನಿ ಅನಿಲನು ಕಲೆತು ರಮಿಸಲು ಸುಜ್ಞಾನದ ಬೆಳಕಿನೊಡೆಯ ಭಾನುವು ಪ್ರಜ್ಞಾನ ನಿಧಿ ಮನದ ದೇವ ಶಶಿಯು ಅಜ್ಞಾತ ಹೊರನಭದ ತಾರೆಗಳು ಅಜ್ಞಾತ ಹೊರನಭದ ತಾರೆಗಳು ಸಂಜ್ಞಾನ ದಿವಿಜ ಪಾಂತವೆನಿಸಿದವು ಜೀವಿಗಳಲ್ಲಿ ಸೇರಿಸಲಹುವ ಜಲವು ನೋವು ನವೆಗಳ ಕಳೆವ ಔಷಧಿಗಳು ಜೀವನವ ಸಲಹುವ ವನಸ್ಪತಿಗಳು ದೈವದ ವಿಸ್ತರಿತಾತ್ಮಕಣಗಳು ಭಾವವ ವಿಸ್ತರಿಪ ಅನಂತನಭವು ಹೂವುಗಳಲ್ಲಿ ಬಿಳಿದಾರವು ಹಾಯುತ ಜೀವಗಳೆಯ ಹಾರದ ವರ್ಣಪಟಲ ಶ್ರಾವಣವಾದಂತೆ ರಚಿಸಿದವು ಜೀವಗಳೆಯ ಹಾರದ ವರ್ಣಪಟಲ ಶ್ರಾವಣವಾದಂತೆ ರಚಿಸಿದವು ಈ ಭುವನದಲ್ಲಿ ಜೀವದ ಪಂಚಕವನು ಇಲ್ಲಿ ವಿಶ್ವವನ್ನು 3 ವಿಭಾಗ ಮಾಡಿದ್ದಾರೆ. ಅಧಿಭೂತಗಳು, ಲೋಕಪಾಂಕ್ತಗಳು, ಭೂತಪಾಂಕ್ತಗಳು ಅಂತಕ್ಕಂಥದ್ದು. ಇಲ್ಲಿ ಪೃಥ್ವಿ, ಅಂತರಿಕ್ಷ, ದ್ಯುಲೋಕ, ದಿಕ್ಕುಗಳು ಮತ್ತು ಅವಾಂತರ ದಿಕ್ಕುಗಳು ಲೋಕಪಾಂಕ್ತ ಅಂತಕ್ಕಂತಹ ಒಂದು ಅಧಿಭೂತಗಳು. ಅಗ್ನಿ, ವಾಯು, ಆದಿತ್ಯ, ಚಂದ್ರ ಮತ್ತು ನಕ್ಷತ್ರಗಳು ದೇವತಾಪಾಂಕ್ತಗಳ ಗುಂಪಿಗೆ ಸೇರ್ತಕ್ಕಂತಹ ಅಧಿಭೂತಗಳು. ನೀರು, ಔಷಧಿ, ವನಸ್ಪತಿ, ಆಕಾಶ ಮತ್ತು ಆತ್ಮ ಇವು ಭೂತಪಾಂಕ್ತಗಳ ಗುಂಪಿಗೆ ಸೇರುತ್ತವೆ. ಇಲ್ಲಿ ಒಂದೊಂದಾಗಿ ವಿವರಿಸ್ತಾ ಹೋದರೆ ಅಧಿಭೂತಗಳನ್ನು ನಾವು ಲಾಜಿಕ್ಕಾಗಿ ವಿಂಗಡಿಸ್ತಾ ಹೋದರೆ ಲೋಕದ ಪಂಚಕ, ದೇವತ ಪಂಚಕ, ಭೂತಪಾಂಕ್ತಗಳು ನಮ್ಮ ಮುಂದೆ ನರ್ತನ ಮಾಡುತ್ತವೆ, ಸಂತೋಷವಾಗಿ ನಮಗೆ ದರ್ಶನವನ್ನು ಕೊಡುತ್ತವೆ. ಈ ಭೂಮಿಗೆ ಭೂಗಿಣಿಟ ಹಾಗೆ ಇರ್ತಕ್ಕಂತಹ ಈ ಆಕಾಶ, ಅದರ ಆಚೆಗೆ ಇರ್ತಕ್ಕಂತಹ ಹೊರಗಿನ ಲೋಕ, ಇದೆಲ್ಲದಕ್ಕೂ ದರ್ಪಣವಾಗಿಟ್ಟಂತಹ ಒಂದು ಕನ್ನಡಿ ಥರ ಇರ್ತಕ್ಕಂತಹ ದಿಕ್ಕುಗಳು, ಮೇಲ್ಸ್ತರದ ದಿಕ್ಕುಗಳು, ಇವೆಲ್ಲ ಒಂದು ವಿಸ್ಮಯವನ್ನು ನಮಗೆ ತೋರಿಸುತ್ತವೆ. ಇವೇ ಲೋಕಪಾಂಕ್ತಗಳು ಅಂತ ಇವುಗಳನ್ನು ಹೇಳ್ತಾರೆ. ಯಜ್ಞದ ದೇವತೆ ವೈಶ್ವಾನರ, ಅವನ ಜೊತೆ ಅವನ ಸ್ನೇಹಿತ ಗಾಳಿ, ನಮ್ಮ ಜೀವನವನ್ನು ಸಲಹುತ್ತಾ ಇರ್ತಕ್ಕಂತಹ ಆ ಸೂರ್ಯ, ಮನಸ್ಸಿನ ಅಧಿದೇವತೆ ಆ ಚಂದ್ರ, ಇವುಗಳ ಆಚೆಗೆ
ನಮಗೆ ರಾತ್ರಿ ಕಾಣಿಸ್ತಾ ಇರ್ತಕ್ಕಂತಹ ಆ ನಕ್ಷತ್ರಗಳ ರಾಶಿ ಇವೆಲ್ಲವೂ ಸೇರಿಕೊಂಡು ದಿವಿಜಪಾಂಕ್ತ, ದೇವತಾಪಾಂಕ್ತ ಅಂತ ಹೇಳ್ತಾರೆ. ಇವು ನಮ್ಮ ವಿಶ್ವದ ಒಂದು ಒಕ್ಕೂಟವನ್ನು ರಚಿಸಿವೆ. ನಂತರ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ನೀರು ಇರುತ್ತದೆ. ನಮ್ಮ ದೇಹದ ಮುಕ್ಕಾಲು ಭಾಗ ನೀರೇನೆ. ನೀರಿಲ್ಲದೆ ಪ್ರಪಂಚದ ಯಾವುದೇ ಜೀವಿಯೂ ಕೂಡ ಇರುವುದಕ್ಕೆ ಸಾಧ್ಯವಿಲ್ಲ. ಹೀಗೆ ಜಲ, ಔಷಧಿ ಸಸ್ಯಗಳು, ವನಸ್ಪತಿಗಳು, ದೈವದ ಕಣಗಳು, ಭಾವವನ್ನು ಪ್ರಚೋದಿಸ್ತಕ್ಕಂತಹ ಒಂದು ಆ ಆಕಾಶ, ಇವೆಲ್ಲವೂ ಒಂದು ಹಾರದ ರೀತಿ ಒಂದಕ್ಕೊಂದಕ್ಕೆ ಜೋಡಿಸ್ಕೊಂಡು ಈ ಭೂಮಿಯ ಮೇಲೆ ಭೂವನ ಅಂತಕ್ಕಂತಹ ಒಂದು ಪದವನ್ನು ಇಲ್ಲಿ ಇಟ್ಟಿದ್ದೀನಿ. ಇದು ವನ, ಇದು ಭೂಮಿ ಅಂತಕ್ಕಂಥ ಒಂದು ವನ. ಈ ವನದಲ್ಲಿ ಜೀವದ ಪಂಚಕವನ್ನು ಇಲ್ಲಿ ಸ್ಥಾಪಿಸಿವೆ. ಅಥಾಧ್ಯಾತ್ಮಂ ಪ್ರಾಣೋ ವ್ಯಾನೋಪಾನ ಉದಾನಃ ಸಮಾನಃ ಚಕ್ಷುಶ್ರೋತ್ರಂ ಮನೋವಾಕ್ತ್ವಕ್ ಚರ್ಮಮಾಗುಂ ಸಗ್ಸ್ನಾವಾಸ್ಥಿಮಜ್ಜಾ ಏತದಧಿವಿಧಾಯ ಋಷಿರವೋಚತ್ ಪಾಂಕ್ತಂ ವಾ ಇದಗಂ ಸರ್ವಂ ಪಾಂಕ್ತೇನೈವ ಪಾಂಕ್ತಗ್ ಸ್ಪೃಣೋತೀತಿ. ಆಧ್ಯಾತ್ಮ ಸಂಕೀರ್ಣ ಕಾಂಧಾರವಾಗಿರುವ ಉದ್ಯೋಗದಲ್ಲಿ ಮನವ ಶೋಧಿಸುತ್ತ ಜೀವವನು ವಿದ್ಯಾಜನಕ ವಿಧಾತನ ಬಳಿಗೆ ಮೂರೈದು ವಿದ್ಯಾಲಯದ ಅಂಗಮಾಧ್ಯಮಗಳು ತರುವುವು. ಪ್ರಾಣವಾಯುವಿನೊಡನೆ ಅಪಾನವು, ವ್ಯಾನವು ಸಮಾನವು, ಉದಾನವು ಧ್ಯಾನದಿ ಮಿಡಿಯೇ ಜೀವಕ್ಕೆ ಶರೀರದ ನೆಲೆಯೊದಗಿತು. ನುಣ್ಣನೆ ತೊಗಲು ಮಾಂಸಖಂಡವು ಸುಣ್ಣದಸ್ತಿ ಸ್ನಾಯು ಚಲನೆಯೂ ತಣ್ಣನೆಯ ಮೇಧಸ್ಸುಗಳು ರಚಿಸಿದವು ಕಾಯವನ್ನು. ಭಯನಾಶಕ ಪರಮಕಣನ ಸನಿಹ ಸಾಧಿಸಲು ನಯನ ನಾಲಗೆ ನಾಸಿಕ ಕಿವಿ ಚರ್ಮಗಳೆಂಬ 5 ಜ್ಞಾನೇಂದ್ರಿಯಂಗಳಂ ಪ್ರಕೃತಿ ನೀಡಲು ಅವು ಪಯಣಿಸಿ ಮನವೆನುವ ಅಮೂರ್ತ ಅದ್ಭುತ ಅಮೃತಮಯ 6ನೆಯ ಅಂಗದಲ್ಲಿ ಸಂಗಮಿಸಿ ಬಾಹ್ಯ ಜಯಕರನ ಜೊತೆ ಸತತ ಸಂಪರ್ಕ ಗಳಿಸುವುವು. ಇಲ್ಲಿ ಜೀವಿಗಳ ದೇಹ ಮತ್ತು ಮನಸ್ಸುಗಳ ಒಂದು ರಚನೆ ಇದೆ. ಇಲ್ಲಿ ಆ ಭಗವಂತನನ್ನು ನಾವು ಹುಡುಕ್ತಾ 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 ಅವನ ಬಳಿಗೆ ಹೋಗಬೇಕಾದ್ರೆ 3 ಮಾಧ್ಯಮಗಳಿವೆ. ಪ್ರಾಣ, ವ್ಯಾನ, ಅಪಾನ, ಉದಾನ, ಸಮಾನ. ಈ 5 ವಾಯುಗಳು ವಾಯುಪಾಂಕ್ತ ಅಂತ ಹೇಳ್ತಾರೆ ಇದಕ್ಕೆ. ಇವು ನಮ್ಮ ದೇಹದಲ್ಲಿ ಮಿಡಿತಾ 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 ನಮ್ಮ ದೇಹಕ್ಕೆ ಒಂದು ಆಸರೆಯನ್ನು ಕೊಡುತ್ತವೆ, ನಮ್ಮ ದೇಹವನ್ನು ಕಾಪಾಡುತ್ತವೆ.
ಇವು ವಾಯುಪಾಂಕ್ತ. ಮುಂದಕ್ಕೆ ಕಣ್ಣು, ಕಿವಿ, ಮಾತು, ಮನಸ್ಸು ಮತ್ತು ಚರ್ಮ ಇವು ಇಂದ್ರಿಯಪಾಂಕ್ತ ಅಂತ ಹೇಳ್ತಾರೆ. ಅದಾದ ನಂತರ ಮಾಂಸ, ಚರ್ಮ, ಸ್ನಾಯು, ಅಸ್ಥಿ ಮತ್ತು ಮೇಧಸ್ಸು ಇವನ್ನು ಧಾತುಪಾಂಕ್ತ ಅಂತ ಹೇಳ್ತಾರೆ. ಈ ಪ್ರಾಣವಾಯುವಿನ ಜೊತೆ ಅಪಾನವ್ಯಾನ, ಸಮಾನ, ಉದಾನ ಇವು ಧ್ಯಾನದ ರೀತಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ಜೀವಕ್ಕೆ ಈ ಶರೀರದ ನೆಲೆ ಸಿಗುತ್ತೆ. ಈ ಮಾಂಸಖಂಡ, ಅಸ್ಥಿ, ಸ್ನಾಯು ಚಲನೆಗಳು, ಈ ಕೊಬ್ಬು ಇವು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡುತ್ತವೆ. ನಾವು ನನ್ನ ಮನಸ್ಸಿದೆ, ನನ್ನ ದೇಹ ಇದೆ, ನನ್ನ ಜೀವ ಇದೆ, ಇದಿಷ್ಟಿದು ಸಾಕಾ? ನಾನು ಹೊರಗಿನ ಸಂಪರ್ಕ ಮಾಡಬೇಕು, ಹೊರಗಿನ ಜನಗಳ ಜೊತೆ, ಹೊರಗಿನ ಜೀವಿಗಳ ಜೊತೆ, ಹೊರಗಿನ ವಸ್ತುಗಳ ಜೊತೆ, ಸಸ್ಯಗಳ ಜೊತೆ ನಾನು ಸಂಪರ್ಕ ಮಾಡಬೇಕು. ಹ್ಯಾಕೆ ಸಂಪರ್ಕ ಮಾಡೋದು? ಅದಕ್ಕೊಂದು ಮಾಧ್ಯಮ ಬೇಕು. ಆ ಮಾಧ್ಯಮ ಅದನ್ನು ಉಪಯೋಗಿಸ್ಕೋಬೇಕಾದ್ರೆ ನಮ್ಮ ದೇಹದಲ್ಲಿ ಒಂದು ರಚನೆ ಇರಬೇಕು. ಆ ರಚನೆಯನ್ನು ನಾವು ಉಪಯೋಗಿಸ್ಕೊಂಡು, ಆ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡು ಸಂವಹನ ಮಾಡಿಕೊಂಡು ಪರಮಾತ್ಮನನ್ನು ನಾವು ತಲುಪಬೇಕಾದ್ರೆ, ಹೊರಗಿನ ಪ್ರಪಂಚದ ಜೊತೆ ಸಂಪರ್ಕ ಮಾಡಬೇಕಾದ್ರೆ ಕಣ್ಣು, ನಾಲಿಗೆ, ಕಿವಿ, ಮೂಗು ಮತ್ತು ಚರ್ಮಗಳೆಂಬ ಆ ಜ್ಞಾನೇಂದ್ರಿಯಗಳನ್ನು ಆ ಪ್ರಕೃತಿ ಮಾತೆ ನಮಗೆ ಕೊಟ್ಟಿದೆ. ಇದಷ್ಟು ಕೊಟ್ಟಿದೆ ಸಾಕಾಗಲಿಲ್ಲ, ನಮಗೆ ಇನ್ನೂ ಒಂದು ಮುಖ್ಯವಾದ ಬೇಕಾಗಿದೆ. ಅದು ಯಾವುದು ಅಂತಂದರೆ ಮನಸ್ಸು. ಮನಸ್ಸು ಅನ್ನತಕ್ಕಂಥ ಒಂದು ಅಂಗ, ಅದು ಎಂಥ ಅದ್ಭುತವಾದ ಅಂಗ ಅಂತಂದರೆ ಅದು ಕಣ್ಣಿಗೆ ಕಾಣಿಸಲ್ಲ, ಅಮೂರ್ತವಾದಂಥದ್ದು. ಈ 5 ಜ್ಞಾನೇಂದ್ರಿಯಗಳು ಕೂಡ ಆ ಮನಸ್ಸಿನ ಜೊತೆ ಸಂಪರ್ಕ ಮಾಡಿಬಿಟ್ಟು ಅಲ್ಲಿ ಸಂಗಮಿಸಿ ಹೊರಗಡೆ ಇರ್ತಕ್ಕಂತಹ ಜೀವಿಗಳ ಜೊತೆ, ನಮ್ಮ ಒಳಗಡೆ ಇರ್ತಕ್ಕಂತಹ ದೈವದ ಜೊತೆ, ಹೊರಗಡೆ ಇರ್ತಕ್ಕಂತಹ ದೈವದ ಜೊತೆ ಸಂಪರ್ಕವನ್ನು ಮಾಡ್ತೇವೆ. ಯಾಕೆಂದರೆ ಆ ಭಗವಂತ ಬರೀ ಹೊರಗಡೆ ಇದ್ದಾನೆ ಅಂತಲೂ ನಾವು ಅಂದ್ಕೊಳಕ್ಕಾಗಲ್ಲ, ಒಳಗಡೆ ಇದ್ದಾನೆ ಅಂತಲೂ ಅಂದ್ಕೊಳಕ್ಕಾಗಲ್ಲ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳ್ತಾರೆ. ಈ ಸಂಪರ್ಕಕ್ಕೋಸ್ಕರ ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳನ್ನು ನಮಗೆ ಆ ಭೂಮಿತಾಯಿ ಕೊಟ್ಟಿದ್ದಾಳೆ. ಓಮಿತಿ ಬ್ರಹ್ಮ ಓಮಿತೀದಗೋ ಸರ್ವಂ ಓಮಿತ್ಯೇತದನುಕೃತಿಃ ಸ್ಮವಾ ಅಪ್ಯೋಶ್ರಾವಯೇತ್ಯಾಶ್ರಾವಯಂತೆ ಓಮಿತಿ ಸಾಮಾನಿ ಗಾಯಂತೆ ಓಗುಂಶೋಮಿತಿ ಶಸ್ತ್ರಾಣಿ ಶಗೂಸಂತೆ ಓಮಿತ್ಯಧ್ವರ್ಯಃ ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಓಮಿತ್ಯಗ್ನಿಹೋತ್ರಮನುಜಾನಾತಿ ಓಮಿತಿ ಬ್ರಾಹ್ಮಣಃ ಪ್ರವಕ್ಷ್ಯನ್ನಾಹ ಬ್ರಹ್ಮೋಪಾಪ್ನವಾನೀತಿ ಬ್ರಹ್ಮೈವೋಪಾಪ್ನೋತಿ. ಜಗವು ಬೊಮ್ಮನ ಪ್ರಣವನಾದದ ಮುಗುಳು ನಗೆಯಲಿ ಕಂಪಿಸುತ್ತಿರೆ. ಬಗೆ ಬಗೆಯಲಿಳೆಯ ಕಣಗಳು ಓಂಕಾರ ಪಠಿಸಿದವು. ಸೊಗಡಿನೋಂಕಾರಕ್ಕೆ ಬಾಗುತ್ತ ಖಗಮೃಗ ಅಚರಗಳಲ್ಲಿ ಬೊಮ್ಮನ ಮೊಗವ ಕಾಣುವ ಮಹಿಮ ಚರಿತನಿಗೆ ಮನವೇ ಹವಿಸು. ವಿಧ್ವಂಸಗಳ ಶಮನಿಸುವ ದೈವವನೊಲಿಸಲು ಅಧ್ವರಿಯು ಸುಸಮಯದಿ ಹವಿಸನರ್ಪಿಸುತ್ತಿರಲು ವಿದ್ವನ್ಮಣಿಗಳು ವಿಶ್ವವ ತೋಯಿಸುವರು. ಓಂಕಾರದ ಅಮೃತ ಜಲದಿಂದ
ತದ್ವಿದ್ಯೆ ವೇದ ಸಾಗರವ ಸಂಕಲಿಸುತ್ತ ಸದ್ವರ್ತನೆಯ ಮನುಜವೋಂಕಾರ ಪಠಿಸುತ್ತ ಅದ್ವೈತ ಪೊರಬಂಬವನು ಹೃದಯ ಪೀಠದೊಳ್ ನ್ಯಾಸಗೊಳಿಸಿ ಸುಖಿಸುವನು. ಇಡೀ ವಿಶ್ವ ಓಂಕಾರದ ನಾದದಲ್ಲಿ ಮೃದುವಾಗಿ ಕಂಪಿಸ್ತಾ ಇದೆಯಂತೆ. ಆಗ ನಮ್ಮ ಭೂಮಿಯ ಕಣಗಳೂ ಕೂಡ ಹಿಂಬಾಲಿಸ್ತಾ ಓಂಕಾರವನ್ನು ಪಠಿಸುತ್ತದೆ. ಅದನ್ನು ನಾವು ಅನುಸರಿಸಿ ಆ ಓಂಕಾರಕ್ಕೆ ನಾವು ಕೂಡ ತಲೆಬಾಗ್ತಾ ಸಕಲ ಜೀವರಾಶಿಗಳಲ್ಲಿ ಆ ಬ್ರಹ್ಮನ ಮುಖವನ್ನು ನಾವು ಕಾಣ್ತಾ ಇದ್ದರೆ ನಮ್ಮಂತಹವರಿಗೆ ಮನಸ್ಸೇ ಹವಿಸ್ಸು. ಹೀಗೆ ಪ್ರಕೃತಿಯನ್ನು ಆರಾಧಿಸ್ತಾ ವೇದವಿದರು ಪಂಡಿತರು ಅಗ್ನಿಗೆ ಆಹುತಿ ಕೊಡ್ತಾ ಇದ್ದಾರೆ, ಹವಿಸ್ಸನ್ನು ಕೊಡ್ತಾ ಇದ್ದಾರೆ. ದೈವವೇ ನಮ್ಮನ್ನು ಕಾಪಾಡೋ, ಪ್ರಕೃತಿಯ ವಿಕೋಪಗಳನ್ನು ನೀನು ತಡಿ, ಯಾವ ಅವಘಡವೂ ಆಗಬೇಡ, ಪ್ರಪಂಚದಲ್ಲಿ ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಶಾಂತವಾಗಿರಲಿ, ಎಲ್ಲರೂ ಸಮೃದ್ಧಿ ಪಡೀಲಿ ಅಂತ ಕೇಳ್ಕೊಳ್ತಾ ಅಧ್ವರಿಯು ಹವಿಸ್ಸನ್ನು ಅರ್ಪಿಸ್ತಾ ಇದ್ದಾನೆ. ಆಗ ವಿದ್ವನ್ಮಣಿಗಳು ಇಡೀ ವಿಶ್ವಕ್ಕೆ ಕೇಳೋ ಹಾಗೆ ಓಂಕಾರವನ್ನು ಪಠಿಸ್ತಾ ಇದ್ದಾರೆ. ಹೀಗೆ ಪಠಿಸ್ತಾ ಆ ವೇದ ಸಾಗರವನ್ನು ನಮ್ಮ ಮನಸ್ಸಿನಲ್ಲಿ ಸಂಕಲಿಸ್ತಾ ಒಬ್ಬ ಸದ್ವರ್ತನೆಯ ಮನುಷ್ಯ ಓಂಕಾರವನ್ನೇ ಜಪಿಸ್ತಾ ಇದ್ದು ಆ ಅದ್ವೈತ ಪರಬ್ರಹ್ಮವನ್ನು ನಮ್ಮ ಹೃದಯ ಪೀಠದಲ್ಲಿ ನ್ಯಾಸಗೊಳಿಸಿದರೆ ಅದಕ್ಕಿಂತ ಬ್ರಹ್ಮಾನಂದ ಸುಖ ಇನ್ನು ಯಾವುದೂ ಇಲ್ಲ.